ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಬೆಟ್ಟದ ತುದಿಯಿಂದ ನುಗ್ಗಿದ ಪ್ರವಾಹದ ರಣವೇಗವೇ ಬೆಚ್ಚಿ ಬೀಳಿಸ್ತಾ ಇದೆ. ಬುಲೆಟ್ ಸ್ಪೀಡಲ್ಲಿ 6 ಕಿಲೋಮೀಟರ್ ಉದ್ದದ ಕುಸಿದ ಬೆಟ್ಟ, ಕೆಂಬಣ್ಣದ ಮಣ್ಣಿನ ರಾಶಿನ ಹೊದಿಕೆ 10 ನಿಮಿಷದಲ್ಲಿ 4 ಹಳ್ಳಿಗಳನ್ನ ಅಸ್ಥಿಪಂಜರ ಆಗಿಸಿದೆ. ಈಗ ಆಳವಾದ ಬಾವಿಗಳು ಕಾರ್ಯಾಚರಣೆಗೆ ಎಡರು ತೊಡರು ಸೃಷ್ಟಿಸಿದೆ. ಪುಂಜರಿ ಮಟ್ಟಂನ ಘಾತಕ ಏಟಿಗೆ ಹಳ್ಳಿಗಳು ನಾಶವಾಗಿದ್ರೆ 100ಕ್ಕೂ ಹೆಚ್ಚು ಶವಗಳು 40 ಕಿಲೋಮೀಟರ್ ಕಾಡು ಸುತ್ತಿವೆ. ರಕ್ಷಣಾ ಶೋಧಕ್ಕೆ ಇಸ್ರೋ ಸ್ಯಾಟಲೈಟ್ ಸಾಥ್ ಸಿಗಲಿದೆ. ಸಂತ್ರಸ್ತರಿಗೆ ಕರ್ನಾಟಕ ಸೂರಿನ ನೆರವಿಗೆ ಬಂದಿದೆ. ನಟ ಮೋಹನ್ ಲಾಲ್ 3 ಕೋಟಿ ಪರಿಹಾರ ಘೋಷಿಸಿದ್ದಾರೆ. ಇತ್ತ ಕೆರಳಿದ ಕೃಷ್ಣೆಯಿಂದ ಅಥಣಿಯ 24 ಹಳ್ಳಿಗಳಿಗೆ ಜಲಕಂಟಕ ಎದುರಾಗಿದೆ. ಬಸವಸಾಗರದ ಒಳಹರಿವು 3 ಲಕ್ಷ ಕ್ಯೂಸೆಕ್ ದಾಟಿದೆ. ಶಿರೂರು ಬಳಿ ಹೆದ್ದಾರಿ ನಿರ್ಮಿಸ್ತಾ ಇದ್ದಂತ IRB ಕಂಪನಿ ವಿರುದ್ಧ ದೂರು ದಾಖಲಿಸುವುದಕ್ಕೆ ಕೋರ್ಟ್ ಆದೇಶಿಸಿದೆ. ಹಾಸನದಲ್ಲಿ ಸಿಎಂ ನೆರೆ ವೀಕ್ಷಣೆ ಮಾಡಿದ್ದಾರೆ. ರಾಜ್ಯದಲ್ಲಿ ಲಂಚಕ್ಕೆ ಮತ್ತೊಂದು ಹೆಣ ಬಿತ್ತಾ ಗೊತ್ತಿಲ್ಲ. ಆದರೆ ವರ್ಗಾವಣೆ ದಂಧೆಗೆ PSI ಜೀವ ಬಲಿಯಾಗಿದೆ ಅಂತ ಕುಟುಂಬ ಆರೋಪಿಸ್ತಾ ಇದೆ. 30 ಲಕ್ಷ ಹಣಕ್ಕೆ ಬೇಡಿಕೆ ಮತ್ತು ಜಾತಿ ನಿಂದನೆಯ ಆರೋಪದ ಅಡಿಯಲ್ಲಿ ಶಾಸಕರ ಮೇಲೆ 17 ಗಂಟೆಯ ಬಳಿಕ FIR ದಾಖಲಾಗಿದೆ. ಪ್ರಕರಣದ ತನಿಖೆ CID ಹೆಗಲೇರಿದೆ. ಈ ದರ್ಶನ್ಗೆ ಬೇರೆಯವರ ಮೇಲೆ ಕಣ್ಣು ಅನಿಸುತ್ತೆ. ಆ ಪವಿತ್ರ ಗೌಡದು ಒಂದು ಕತೆ ಬಿಡಿ, ತನ್ನ ಮೊಬೈಲ್ಗೆ ಬೇರೆ ಹೆಸರಲ್ಲಿ ಸಿಮ್ ಪಡೆಯೋದ. ಈಗ ಅದೇ ಸಿಮ್ ವಿಚಾರಕ್ಕೆ ಸ್ನೇಹಿತನಿಗೆ ಕಂಟಕ ಎದುರಾಗಿದೆ. CCTV ಇಮೇಜ್ನ ಡಿಫಿಕ್ಸಲ್ ವರ್ಕ್ ಆಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.